ನಮಸ್ಕಾರ NRTV ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ಒಂದು ಊರು, ಒಂದು ಗ್ರಾಮ ಸುಭಿಕ್ಷವಾಗಿರಬೇಕು ಅಂತಂದರೆ ಆ ಜನತೆ ಹಾಗೂ ಆ ಗ್ರಾಮದಲ್ಲಿ ನೆಲೆಸಿರುವಂಥ ಗ್ರಾಮ ದೇವತೆಯ ಒಂದು ಕೃಪಾ ಕಟಾಕ್ಷ ಎಲ್ಲರ ಮೇಲಿರಬೇಕು. ಅದೇನಂತೆ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಅಜ್ಜಂಪುರ ಪಟ್ಟಣದಲ್ಲಿ ಗ್ರಾಮ ದೇವತೆಯಾದಂಥ ಶ್ರೀ ಕಿರ್ಲಮ್ಮ ದೇವಿಯ ಕೃಪಾ ಕಟಾಕ್ಷದಿಂದ ಎಲ್ಲರೂ ಸಹ ಸುಭಿಕ್ಷವಾಗಿ ಉತ್ತಮ ರೀತಿಯಲ್ಲಿದ್ದಾರೆ. ಈ ಒಂದು ದೇವಿಯ ಒಂದು ಆರಾಧನೆಯನ್ನು ಈ ಒಂದು ಎಲ್ಲ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಅದ್ಧೂರಿಯಾಗಿ ಆಚರಣೆ ಮಾಡುತ್ತಿದ್ದಾರೆ. ಅದುವೇ ಒಂದು ಜಾತ್ರಾ ಮಹೋತ್ಸವ. ಈ ಕಿರ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಇದೆ ಮುಂದಿನ ತಿಂಗಳು ಅಂದರೆ ಏಪ್ರಿಲ್ 3ನೇ ತಾರೀಕಿನಂದು ಶುಕ್ರವಾರ ಸಂಜೆ 6 ಗಂಟೆಗೆ ಗೂಧೋಳಿ ಒಂದು ಲಗ್ನದಲ್ಲಿ ಒಂದು ರಥವನ್ನು ಏರಿ ಎಲ್ಲ ಭಕ್ತ ಸಮೂಹವೂ ಸಹ ಎಳೆಯುವುದರ ಮೂಲಕವಾಗಿ ಒಂದು ಅದ್ದೂರಿಯಾಗಿ ಒಂದು ಜಾತ್ರಾ ಮಹೋತ್ಸವ ಇದೆ. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಕಿರ್ಲಮ್ಮ ದೇವಿ ಒಂದು ಜಾತಿ ಭೇದ ಮರೆತು ಎಲ್ಲ ವರ್ಗದವರು ಅಂದರೆ ಎಲ್ಲ ಜಾತಿಯವರು ಸಹ ಭಾಗವಹಿಸುವ ಮೂಲಕವಾಗಿ ಒಂದು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಈ ಒಂದು ಅಜ್ಜಂಪುರ ಒಂದು ಜಾತ್ರಾ ಮಹೋತ್ಸವ ವಿಶೇಷ ಏನಪ್ಪ ಅಂತಂದರೆ ಸಂಜೆ 6 ಗಂಟೆಗೆ ಎಳೆಯುವುದು ಒಂದು ವಿಶೇಷವಾಗಿರ್ತದೆ. ಏಕೆಂತಂದರೆ ಈ ಒಂದು ಪ್ರತಿ ವರ್ಷವೂ ಸಹ ಸಂಜೆ 6 ಗಂಟೆಗೆ ಒಂದು ಗೂದೋಳಿ ಲಗ್ನದಲ್ಲಿ ಒಂದು ಎಳೆಯುವಂಥ ವಿಶೇಷವಾದ ರಥೋತ್ಸವ ಇರ್ತದೆ. ಈ ರಥೋತ್ಸವ ನೋಡಿ ಈಗಾಗಲೇ ಒಂದು ತಯಾರಿ ಮಾಡಲಿಕ್ಕೆ ರಥೋತ್ಸವನ ಹೊರಗೆ ಎಳೆದಿದ್ದಾರೆ. ಈ ರಥೋತ್ಸವದ ಒಂದು ಸುತ್ತವನ್ನು ನೋಟವನ್ನು ಈಗ ನೋಡ್ತಾ ಇದ್ದೇವೆ. ಹಾಗೆ ಈ ಒಂದು ಚಿತ್ರದಲ್ಲಿ ಈಗ ಅರ್ಚಕರಾದಂತಹ ಅವರು ಈ ರೀತಿಯಾಗಿ ತಿಳಿಸಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಪ್ರತಿ ವರ್ಷದಂತೆ ಈ ಬಾರಿ ಸಹ ದಿನಾಂಕ ಏಪ್ರಿಲ್ 3, 2026 ಶುಕ್ರವಾರ ಸಂಜೆ ಗೋಧೂಳಿ ಲಗ್ನದಲ್ಲಿ ಅಂದರೆ 6 ಗಂಟೆಗೆ ಅಜ್ಜಂಪುರದ ಗ್ರಾಮ ದೇವತೆಯಾದಂತಹ ಶ್ರೀ ಕಿರ್ಲಮ್ಮ ದೇವಿಯ ಬ್ರಹ್ಮರಥೋತ್ಸವ ನಡೆಯಲಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಭಕ್ತ ಮಹಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಒಂದು ಜಾತ್ರಾ ಮಹೋತ್ಸವ ಇದೇ ತಿಂಗಳ 31/3/2026 ಮಂಗಳವಾರದಿಂದ ಒಂದು ಪ್ರಾರಂಭವಾಗ್ತದೆ. ಅಂದರೆ ಧ್ವಜಸ್ಥಾಪನೆಯೊಂದಿಗೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಅದ್ಧೂರಿಯಾದ ಒಂದು ಚಾಲನೆ ಸಿಗ್ತದೆ. ಅದೇ ರೀತಿ 1ನೇ ತಾರೀಕಿನಂದು ಗಂಗೆ ಮತದ ಹೆಣ್ಣುಮಕ್ಕಳಿಂದ ಹಾಗೂ ಹರಿಜನ ಬಾಲಕರಿಂದ ಗಂಟೆ ಪೂಜೆ ಹಾಗೂ ಬೇವಿನ ಸೆರೆಯನ್ನು ಉಡಲಾಗುತ್ತದೆ. ಅದೇ ರೀತಿಯಾಗಿ 2ನೇ ತಾರೀಕಿನಂದು ಅಮ್ಮನವರಿಗೆ ಪಂಚಾಮೃತವಾಗಿ ಮಹಾಪೂಜೆ ಮತ್ತು ದಿಗ್ಬಂಧನೆಯ ಮಹಾಧ್ಯಾನ ಗ್ರಾಮಸ್ಥರಿಂದ ಮಡ್ಲಕ್ಕಿ ಸೇವೆ, ಹಾಗೆ ಅಜ್ಜಂಪುರ ಗ್ರಾಮಸ್ಥರಿಂದ ಬೇವಿನ ಸೆರೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೆ ಅಮ್ಮನವರ ತವರು ಮನೆಯಾದಂತಹ ಅತ್ತಿಮೊಗ್ಗಿಗೆ ದಯಮಾಡಿಸಿ ಅಲ್ಲಿ ಒಂದು ಮಡ್ಲಕ್ಕಿ ಹಾಕಿಸ್ಕೊಂಡು ಬರುವ ಒಂದು ಪದ್ಧತಿಯನ್ನು ನಡ್ಕೊಂಡು ಬರ್ತಾ ಇದೆ ಈ ಚಿತ್ರ. ಹಾಗೆ 3ನೇ ತಾರೀಕು ಅಂದರೆ ಶುಕ್ರವಾರ ಸಂಜೆ ಗೂದೋಳಿ ಲಗ್ನದಲ್ಲಿ ಸಂಜೆ 6 ಗಂಟೆಗೆ ಬ್ರಹ್ಮೋತ್ಸವ ನಡೀತಿದೆ. ಈ ಒಂದು ಸಂದರ್ಭದಲ್ಲಿ ಒಂದು ಅಮ್ಮನವರ ಕುದುರೆ ಸೇವೆಯೊಂದಿಗೆ ಅಂದರೆ ಕುದುರೆ ಉತ್ಸವದಲ್ಲಿ ಆಗಮಿಸಿ ಒಂದು ತೇರು ಮೈದಾನಕ್ಕೆ ಆಗಮಿಸಿ, ಹಾಗೆ ಈ ಒಂದು ಸಂದರ್ಭದಲ್ಲಿ ದುರ್ಗಾದೇವಿಯಾದಂತಹ ಒಂದು ದೇವಿಯು ಸಹ ಆಗಮಿಸಿ ಒಂದು ಬ್ರಹ್ಮರಥೋತ್ಸವಕ್ಕೆ ಒಂದು ದೇವಿಯ ಒಂದು ತೇರಿನ ಮೇಲೆ ಕುಳಿಯುವ ಮೂಲಕವಾಗಿ ಅಂದರೆ ಈ ಸಂದರ್ಭದಲ್ಲಿ ಗುರು ಸಿದ್ದರಾಮೇಶ್ವರ ವೀರಗಾಸೆ ನೃತ್ಯ ಮಂಡಳಿಯವರು, ಹಾಗೆ ಶ್ರೀ ಬೀರಲಿಂಗೇಶ್ವರ ಮಂಡಳಿಯವರು, ನೇತಾಜಿ ವ್ಯಾಯಾಮ ಶಾಲೆಯವರು, ಹಾಗೆ ಡೊಳ್ಳು ಕುಣಿತದೊಂದಿಗೆ ಅಮ್ಮನವರನ್ನ ರಥೋತ್ಸವಕ್ಕೆ ದಯಮಾಡಿಕೊಳ್ಳುತ್ತಾರೆ. ಆಗ ಒಂದು ಶುಭ ಲಗ್ನದಲ್ಲಿ ಬ್ರಹ್ಮ ರಥೋತ್ಸವ ನಡೀತಿದೆ. ಈ ಒಂದು ಸಂದರ್ಭದಲ್ಲಿ ಒಂದು ಅರ್ಚಕರಾದಂಥ ಪ್ರಭಾಕರ್ ಭಟ್ ಅವರು ವಿಶೇಷ ರೀತಿಯಲ್ಲಿ ಒಂದು ಅಲಂಕಾರವನ್ನು ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಈ ಒಂದು ರಥೋತ್ಸವಕ್ಕೆ ಈಗ ನಾವು ನೋಡುತ್ತಿರುವಂತಹ ಒಂದು ರಥೋತ್ಸವಕ್ಕೆ ಹೂವಿನ ಅಲಂಕಾರವನ್ನು ಅದೇ ಅಜ್ಜಂಪುರ ಗ್ರಾಮದಾದಂತಹ ದೇವರಾಜ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಬ್ರಹ್ಮೋತ್ಸವಕ್ಕೆ ಹೂವಿನ ಅಲಂಕಾರ ಸಂಪೂರ್ಣವಾದ ತೇರಿಗೆ ಬೇಕಾದಂಥ ಹೂವಿನ ಅಲಂಕಾರವನ್ನು ನಾವು ನೋಡ್ತಿರೋ ಚಿತ್ರ ಒಂದು ತೇರಿಗೆ ಸಂಪೂರ್ಣದ ಹೂವಿನ ಅಲಂಕಾರವನ್ನು ನಮ್ಮ ಅಜ್ಜಂಪುರ ಗ್ರಾಮದ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ದೇವರಾಜ್ ಅವರು ಸಂಪೂರ್ಣವಾಗಿ ಒಂದು ಅರ್ಪಣೆ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಒಂದು ದೇವಿಗೆ ಹೂವಿನ ಅಲಂಕಾರವನ್ನು ದಿವಂಗತ ಮಂಜುನಾಥ್ ಮತ್ತು ಸಹೋದರರು ಅಂದರೆ ಶ್ರೀ ಮಂಜುನಾಥ ಕೈಗಾರಿಕಾ ವಿದ್ಯಾಸಂಸ್ಥೆಯವರು ಸಂಪೂರ್ಣವಾಗಿ ಒಂದು ದೇವಿಗೆ ಬೇಕಾದಂತಹ ಹೂವಿನ ಅಲಂಕಾರವನ್ನು ವಹಿಸಿಕೊಂಡಿದ್ದಾರೆ. ಅದರೊಟ್ಟಿಗೆ ಗೋವಿ ಮೈಲಾರಪ್ಪನವರ ಮಕ್ಕಳು ಇವರು ಸಹ ಬ್ರಹ್ಮೋತ್ಸವಕ್ಕೆ 50 kg ಹೂವಿನ ಹಾರವನ್ನು ಒಂದು ಅರ್ಪಣೆಯನ್ನು ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಈ ಮಂಗಳವಾರದಿಂದ ಅಂದರೆ 30/3/2026 ಆರಂಭವಾದ ಅಜ್ಜಂಪುರದಲ್ಲಿರುವಂಥ ಶ್ರೀ ಕಿರ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಒಂದು
3/4/26 ಸಂಪೂರ್ಣವಾಗಿ ನಡೀತಿದೆ. ಆನಂತರ ಈ ಒಂದು 4ನೇ ಅಂದರೆ 3ಕ್ಕೆ ಇದಾಗುತ್ತದೆ, 4ನೇ ತಾರೀಕಿನ ಇರೋದು. 5ನೇ ತಾರೀಕು ಸಿಡಿ ಉತ್ಸವವನ್ನು ಮಾಡ್ತಾರೆ. ಈ ಸಿಡಿ ಉತ್ಸವದಲ್ಲಿ ಒಂದು ಗಂಗಾಮತ ಮಕ್ಕಳಿಂದ ಅದನ್ನು ಶನಿವಾರ ಒಂದು ಆಯ್ಕೆ ಮಾಡುವ ಮೂಲಕವಾಗಿ ಅವರನ್ನು ಸಿಡಿ ಉತ್ಸವಕ್ಕೆ ದೇವಿಯು ಆಯ್ಕೆ ಮಾಡ್ತದೆ. ಆ ಸಂದರ್ಭದಲ್ಲಿ ಈ ಆಯ್ಕೆಯಾದಂಥ ಎಲ್ಲ ಗಂಡು ಮಕ್ಕಳು ಒಂದು ಸಿಡಿ ಉತ್ಸವಕ್ಕೆ ತಯಾರಾಗಿ ಬರ್ತಾರೆ. ಈ ಸಂದರ್ಭದಲ್ಲಿ ಸಹ ಎಲ್ಲರೂ ಅದು ಸಹ ಸಂಜೆ ನಡೀತಾ ಇರ್ತದೆ. ಒಟ್ಟಾರೆಯಾಗಿ ಈ 1 ವಾರಗಳ ಕಾಲ ನಡೆಯುವಂಥ ಜಾತ್ರಾ ಮಹೋತ್ಸವ ತುಂಬ ಅದ್ಧೂರಿಯಾಗಿ ನಡೀತಿದೆ ಅಂತ ಹೇಳಬಹುದಾಗಿದೆ. ಒಟ್ಟಾರೆಯಾಗಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪ್ರಮುಖವಾಗಿ ಶುಕ್ರವಾರ ಹಾಗೂ ಭಾನುವಾರ, ಶುಕ್ರವಾರ ಒಂದು ಗೂದೋಳಿ ಲಗ್ನದಲ್ಲಿ ಒಂದು ರಥೋತ್ಸವ ನಡೆದರೆ, ಭಾನುವಾರ ಸಂಜೆ 3 ಗಂಟೆ ನಂತರ ಒಂದು ತೇರು ಮೈದಾನ ಆವರಣದಲ್ಲಿ ಒಂದು ಸಿಡಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಿಡಿ ಉತ್ಸವವನ್ನು ಒಂದೊಂದು ಕೋಮಿನ ಜನರು ಈ ಎಲ್ಲ ಒಂದು ಜಾತ್ರಾ ಮಹೋತ್ಸವದ ಎಲ್ಲ ಕೆಲಸವನ್ನು ಎಲ್ಲ ಕೋಮಿನವರು ಒಂದೊಂದು ವಹಿಸ್ಕೊಂಡು ಈ ಜಾತ್ರಾ ಮಹೋತ್ಸವವನ್ನು ಸುಸೂತ್ರವಾಗಿ ನಡೆಯುವುದಕ್ಕೆ ಮತ್ತು ಸುಂದರವಾಗಿ ನಡೆಯಲಿಕ್ಕೆ ಎಲ್ಲರೂ ಸಹ ಒಂದು ಕಾರಣೀಭೂತರಾಗಿರ್ತಾರೆ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಸಕಲ ಭಕ್ತಾದಿಗಳು 3ನೇ ತಾರೀಕು ಹಾಗೂ 5ನೇ ತಾರೀಕು ಒಂದು ಜಾತ್ರಾ ಮಹೋತ್ಸವಕ್ಕೆ ಸಕಲ ಭಕ್ತಾದಿಗಳು ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ದೇವಿಯ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತಂದು ಒಂದು ದೇವಾಲಯದ ಕಮಿಟಿಯ ಗೌಡರು ಹಾಗೂ ಬುದ್ಧಿವಂತರು ಹಾಗೂ ಅರ್ಚಕರು ಈ ಮೂಲಕ ಒಂದು ಭಕ್ತಾದಿಗಳಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಜಾತ್ರಾ ಮಹೋತ್ಸವ ಇರೋ ಪ್ರಯುಕ್ತ ಎಲ್ಲ ಒಂದು ಗುಡಿಗಳಿಗೆ ಒಂದು ದೀಪಾಲಂಕಾರ ಮಾಡುವ ಮೂಲಕವಾಗಿ ಎಲ್ಲರನ್ನೂ ಆಕರ್ಷಿಸ್ತಾ ಇದೆ. ನೋಡಿ, ಸಂಜೆ ಹೊತ್ತು ಯಾವ ರೀತಿಯಾಗಿ ಸುಂದರವಾಗಿ ಒಂದು ದೇವಾಲಯ ಕಾಣ್ತಾ ಇದೆ. ಈ ಲೈಟಿಂಗ್ಸ್ ವ್ಯವಸ್ಥೆಯನ್ನು ನಾವು ಚಿತ್ರದಲ್ಲಿ ಕಾಣ್ತಿದ್ದೇವೆ. ಒಟ್ಟಾರೆಯಾಗಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಲೈಟಿಂಗ್ಸು ಎಲ್ಲರ ಆಕರ್ಷಣೆಯ ಕೇಂದ್ರವಾಗಲಿದೆ ಎಂದು ಈ ಮೂಲಕ ತಿಳಿಸುವ ಹರ್ಷವನ್ನು ವ್ಯಕ್ತಪಡಿಸುತ್ತಿದ್ದೇವೆ.